ಹಾಯ್! ಇವತ್ತು ಶನಿವಾರ. ಆಮೇಲೆ ಇವತ್ತು ನಂಗೆ ಅಡ್ಗೆ ಮಾಡೋದು ಏನೂ ಇರಲಿಲ್ಲ. ಯಾಕೆ ಗೊತ್ತಾ? ನಿನ್ನೆ ನಾವು ಶುಕ್ರವಾರ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೀವಲ್ಲ, ಬರ್ಬೇಕಾದ್ರೆ ಊಟ ಮಾಡಿದ್ದಲ್ದ ಡಬ್ಬಿಗೂ ಹಾಕ್ಕೊಟ್ಟಿದ್ರಪ್ಪ. ಹಾಗಾಗಿ ಇವತ್ತು ಲಂಚ್ ಏನೂ ಮಾಡೋದಿರಲಿಲ್ಲ ನಂಗೆ. ಹಾಗಾಗಿ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳಕತ್ತೀನಿ. ಸ್ಕಿನ್ ಕೇರ್ ಅಂದ್ರೆ ನಾ ಮೋಸ್ಟ್ಲಿ ಇದೊಂದು ಫೇಸ್ ಪ್ಯಾಕ್ ಹಾಕೋತೀನಿ. ಏನಂದ್ರೆ ಅದ್ರೊಳಗೆ ಕಡ್ಲಿ ಹಿಟ್ಟು ಮತ್ತು ಸ್ವಲ್ಪ ಕಾಫಿ ಪುಡಿ, ಹಾಲು ಮಿಕ್ಸ್ ಮಾಡಿ ಹಾಕೋತೀನಿ ಅಷ್ಟೇ. ಅದ್ ಹಾಕೊಂಡು ಸ್ವಲ್ಪ ಅನನ್ಯ ಮೇಡಮ್ದು ರೂಮು ಭಾಳ ಗಲೀಜಿಟ್ಟಿದ್ಲ. ಒಂದ್ ಸ್ವಲ್ಪ ವ್ಯಾಕ್ಯೂಮ್ ಮಾಡಿ ಸ್ನಾನ ಎಲ್ಲ ಮಾಡಿ ನಂದೊಂದ್ ಸ್ವಲ್ಪ ಎಡಿಟಿಂಗ್ ಇತ್ತು, ಅದನ್ನ ಮಾಡಿ ಊಟ ಮಾಡಿ ಮಧ್ಯಾಹ್ನ ಮೇಲೆ ನಾವು ಹಾಸ್ಪಿಟಲ್ ಆಮೇಲೆ ಕೆನಡಾದ ಹಾಸ್ಪಿಟಲ್ ಬಗ್ಗೆ ಸ್ವಲ್ಪ ಮಂದಿ ಕೇಳಿದ್ರಪ್ಪ. ಇವತ್ತು ಹೇಳ್ತೀನಿ ಏನಂದ್ರೆ ಇಲ್ಲಿ ಹಾಸ್ಪಿಟಲ್ ಫ್ರೀ ಇರ್ತದ, ಕನ್ಸಲ್ಟಿಂಗ್ ಕಂಪ್ಲೀಟ್ ಫ್ರೀ ಇರ್ತದ. ಯಾರಿಗಂದ್ರ ವರ್ಕ್ ವೀಸಾ, PR ಮತ್ತೆ ಸಿಟಿಜನ್ ಇದ್ದವ್ರಿಗೆ. ಸ್ಟೂಡೆಂಟ್ಸ್ ಆದ್ರ ಅವರು ಇನ್ಶೂರೆನ್ಸ್ ತಗೋಬೇಕು ಕಡೆ. ಆಮೇಲೆ ಕನ್ಸಲ್ಟಿಂಗ್ ಮತ್ತೆ ಟ್ರೀಟ್ಮೆಂಟ್ ಎಲ್ಲಾ ಫ್ರೀ ಇರ್ತದ. ಬಟ್ ಮೆಡಿಸಿನ್ ನಾವೇ ದುಡ್ಡು ಕೊಡ್ತೇವೆ. ಅದ್ರ ಸಲಿಂದ ನಮ್ದು ಆಫೀಸ್ ಕಡೆಯಿಂದ ಇನ್ಶೂರೆನ್ಸ್ ಇರ್ತದಲ್ಲ, ಅದ್ರೊಳಗೆ ಆಲ್ಮೋಸ್ಟ್ 90% ಹೋಗ್ತದ. ನಾವ್ ಒಂದ್ 10% ಅಷ್ಟೇ ಕೊಡೋದು ಉಳಿತದ ಮೆಡಿಸಿನ್ಗೆ. ಆದ್ರ ಹಾಸ್ಪಿಟಲ್ ಫ್ರೀ ಇರ್ತದ ಅನ್ನೋದು ಅಷ್ಟೇ ಅಪ್ಪ. ಭಾಳ ವೇಟಿಂಗ್ ಇರ್ತದ. ಇಂಡಿಯಾದ್ದು ಮೆಡಿಕಲ್ ಸಿಸ್ಟಮ್ ತರ ಅಲ್ಲ ಇದು, ಕೆನಡಾದ್ದು. ಭಾಳ ಬ್ಯಾಸರ ಆಗ್ತದ. ಹಾಸ್ಪಿಟಲ್ ಕೆಲಸ ಮುಗಿಸ್ಕೊಂಡು ಅಲ್ಲೇ ಒಂದ್ ಬಾಜು ಮಾಲ್ ಅದ, ಅಲ್ಲಿಗೆ ಹೋಗಿದ್ವಿ. ಅಲ್ಲೇನಂದ್ರ ಬಾತ್ ಅಂಡ್ ಬಾಡಿ ವರ್ಕ್ಸ್ ನಾಗ ವಿನಯ್ಗೆ ಒಂದ್ ಸ್ವಲ್ಪ ಪರ್ಫ್ಯೂಮ್ ತೊಳದಿತ್ತು, ಅಲ್ಲಿಗೆ ಹೋಗಿ ಅವ್ರೇನೋ ತಗೊಳಕತ್ತಿದ್ರು. ಅವ್ರಿಗೆ ಬಿಲ್ ಮಾಡತ್ ಹೇಳಿ ನಾವು ಮೆಗ್ಡಿಗೆ ಬಂದಿವಿ. ಮೆಗ್ಡಿಗೆ ಬಂದ್ ಸ್ವಲ್ಪ ಸ್ನಾಕ್ಸ್ ತಗೊಂಡಿವಿ ನಾನು ಅನನ್ಯ. ಅಲ್ಲಿಂದ ಮತ್ತ ಸುಕೋಶಿ ಮಾಟಿಗೆ ಹೋದ್ವಿ. ಇಲ್ಲೇನಪ್ಪ ಅಂದ್ರ ಕೊರಿಯನ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಸಿಗ್ತಾವ ಇಲ್ಲಿ. ಮೋಸ್ಟ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಇದೇ ಸ್ಟೋರ್ನಾಗೆ ತಗೋತೀನಿ. ತಗೊಂಡು ಶಾಪಿಂಗ್ ಮುಗಿಸ್ಕೊಂಡು ಮನಿಗೆ ಹೋಗೋದ್ರಾಗ ಸಂಜೆ ಆಯ್ತಪ್ಪ. ಬಾಯ್.